ಕಂಪ್ಲೀಟ್ ಸ್ಟ್ರೈಟ್ ಆಗಿ ಕಂಫರ್ಟ್ ಆಗಿ ಕುಳಿತುಕೊಳ್ತಾ ಇದ್ದೇವೆ. ಎದುರುಗಡೆ ಶಿವ ಬಾಬಾ. ಎಲ್ಲರ ಬುದ್ಧಿಯಲ್ಲಿ ಬಾಬಾ 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 ಬಾಬನ ಧುಂದಿದೆಯಾ? ನಿರಂತರ ಬಾಬಾ ಬಾಬಾ ಬಾಬನಿಂದ ಶಕ್ತಿ ತಗೋಬೇಕು, ಶಕ್ತಿ ತಗೋಬೇಕು, ಶಕ್ತಿ ತಗೋಬೇಕು, ಶಕ್ತಿ ತಗೋಬೇಕು. ಎಲ್ರಿಗೂ ಇದೆಯಾ ಶಕ್ತಿ? ಪರಮಾತ್ಮ ಶಕ್ತಿ, ಪರಮಾತ್ಮ ಜ್ಞಾನವಂತೂ ಎಲ್ಲರೂ ತೆಗೆದುಕೊಂಡಿದ್ದೇವೆ. ಜ್ಞಾನವನ್ನೇ ಪ್ರಾಯೋಗಿಕ ರೂಪದಲ್ಲಿ, ಅಸ್ತ್ರಶಸ್ತ್ರ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವುದು. ಪರಮಾತ್ಮ ಜ್ಞಾನವನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಸ್ವಯಂನಾತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡೋದು, ಮನಸ್ಸನ್ನು ಅವರೊಂದಿಗೆ ಜೋಡಿಸುವುದಕ್ಕೆ ಮನ್ಮನಾಭವ ಅಂತ ಹೇಳ್ತಾರೆ. ಜ್ಞಾನವನ್ನು ತಗೊಂಡಿದ್ದೀವಿ, ಆದರೆ ಪ್ರಾಯೋಗಿಕ ರೂಪದಲ್ಲಿ ಎಷ್ಟು ಮಟ್ಟಿಗೆ ಬಂದಿದ್ದೇವೆ ಅನ್ನೋದನ್ನು ಬಾಬಾ ಟೆಸ್ಟ್ ಮಾಡ್ತಾರೆ ಪ್ರತಿನಿತ್ಯ. ನಾವೆಲ್ಲರೂ ಕಂಪ್ಲೀಟ್ ಜಾಗೃತ. ಮನಸ್ಸು ಬುದ್ಧಿಗೆ ಮಾಲೀಕ ನನ್ನ ಆತ್ಮ, ಸ್ವರಾಜ್ಯ ಅಧಿಕಾರಿ. ಈ ಸೆಕೆಂಡಿನಲ್ಲಿ ನಾನಾತ್ಮನು ಅನುಭವ ಮಾಡಿ, ನಾನಾತ್ಮನು ಶಾಂತ ಸ್ವರೂಪನಾಗಿದ್ದೇನೆ ಎಂಬುದನ್ನು ಪ್ರಾಕ್ಟಿಕಲ್ ಅನುಭವದಲ್ಲಿ ತರಬೇಕು. ನಾಲೆಜ್ ಬಲೆ ಇದೆ, ಆದರೆ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ನನ್ನ ಆತ್ಮ ಹೇಗೆ ಅನುಭವದಲ್ಲಿ ಬರುವುದು? ಕಂಫರ್ಟಾಗಿ ಸ್ಟ್ರೇಟಾಗಿ ಕುಳಿತುಕೊಂಡಿದ್ದೇವೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಓಂ ಅಂತ ಹೇಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಚೆಹರೆಯಲ್ಲಿ ಮುಗುಳ್ನಗೆಯನ್ನು ಹೊಂದುತ್ತಾ ಎದುರುಗಡೆ ಶಿವಬಾಬರವರ ಫೋಟೋ ನೋಡುತ್ತಾ ಕಂಪ್ಲೀಟ್ ಏಕಾಗ್ರತೆ, ಎರಡೂ ಕಣ್ಣುಗಳ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತಾ ಹೇಳ್ತಾ ಇದ್ದೀವ ಎಲ್ಲರೂ ಪ್ರಾಕ್ಟಿಕಲ್ ಆಗಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಉಚ್ಚರಿಸ್ತಾ ಇದ್ದೇವೆ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ಏಕಾಗ್ರ ಚಿತ್ತವನ್ನು ಹೊಂದಿ, ಚಿತ್ತವನ್ನು ಮಧ್ಯ ಎರಡು ಕಣ್ಣುಗಳ ಮಧ್ಯದಲ್ಲಿ ಹೊಂದಿ ಹೇಳಿ. ಚೆಹರೆಯಲ್ಲಿ ಮುಗುಳ್ನಗೆ ಇರಲಿ, ಎದುರುಗಡೆ ಸ್ಥೂಲ ಕಣ್ಣುಗಳು ಶಿವಬಾಬರವರನ್ನು ನೋಡುತ್ತಿರಲಿ. ನನ್ನ ಆತ್ಮ ಶಾಂತ 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 ಸ್ವರೂಪನಾಗಿದ್ದೇನೆ ಅನ್ನೋದು. ಹಣೆಯ ಮಧ್ಯದಲ್ಲಿ ನನ್ನ ಚಿತ್ತ ನಿಂತಿದೆ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಜ್ಯೋತಿ ನನ್ನ ಆತ್ಮ ಶಾಂತ ಸ್ವರೂಪನಾಗಿದೆ, ಶಾಂತ ಸ್ವರೂಪನಾಗಿದೆ. ಓಂ ಅಂತ ಪ್ರಾಕ್ಟಿಕಲ್ ಆಗಿ ಆಳದಲ್ಲಿ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಆತ್ಮ ಜ್ಯೋತಿ ಜಗಮಗಿಸುತ್ತಿದೆ. ಸೆಕೆಂಡಿನಲ್ಲಿ ಅಶರೀರಿಯಾಗಿ ಬಿಂದು ಮಾತ್ರ ಹೊರಟಿದೆ.
ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿ ಮಾತ್ರ ಹೊರಟಿದೆ. ಆತ್ಮ ಜ್ಯೋತಿ ಬಿಂದುವಿನಂತೆ ಜಗಮಗಿಸುತ್ತ ಜ್ಯೋತಿಯಂತೆ ಹೊಳೆಯುತ್ತ ಹೊಳೆಯುತ್ತ ಡೈರೆಕ್ಟ್ ಪರಮಧಾಮದಲ್ಲಿ ಎಲ್ಲರೂ ಅನುಭವದಲ್ಲಿ ಬರ್ತಾ ಇದ್ದೇವೆ. ಭೂಮಿಯೆಲ್ಲ ಗಾಬನಿಂದ ಮುಕ್ತ, ದೇಹದ ಭಾನದಿಂದ ಮುಕ್ತ, ಆತ್ಮ ಜ್ಯೋತಿಯೂ ನಾನಾತ್ಮ ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ. ಜ್ಞಾನ ಸೂರ್ಯನನ್ನು ಟಚ್ ಮಾಡುವ ಸರದಿ ಬಂದಿದೆ. ಎಲ್ಲರೂ ಟಚ್ ಮಾಡ್ತಾ ಇದ್ದೇವೆ. ಆತ್ಮ ಬಿಂದು ಬಂದು ಶಿವ ಬಾಬಾ ಬಿದ್ದು ಟಚ್ ಮಾಡುತ್ತಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸಿಂಧುವಿನಲ್ಲಿ, ಜ್ಞಾನ ಸಾಗರನಾಳದಲ್ಲಿ ಕಂಬೈನ್ಡ್ ಸ್ವರೂಪದಲ್ಲಿ ಕೆಲ ಕ್ಷಣಗಳನ್ನು ಕಳೆಯಲು ಪ್ರಾರಂಭಿಸಿದ್ದೇನೆ. ಆತ್ಮ ಬಿಂದು ಪರಮಾತ್ಮ ಬಿಂದು ಪರಮಧಾಮ ನಿವಾಸಿ ಶ್ರೇಷ್ಠಾತ್ಮನಾಗಿದ್ದೆ. ಏಕಾಗ್ರಚಿತ್. ಬಲೆ ಸ್ಥೂಲ ಕಣ್ಣುಗಳ ಎದುರುಗಡೆ ಶಿವಬಾಬಾ ಬ್ರಹ್ಮಬಾಬರವರನ್ನು ನೋಡ್ತಾ ಇರ್ಬೋದು. ಆದರೆ ಮನಸ್ಸು ಬುದ್ಧಿ ಆತ್ಮ ದಿವ್ಯ ನೇತ್ರವು ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಅತ್ಯಂತ ಸಮೀಪದಲ್ಲಿ ನೋಡುತ್ತಿದ್ದೇನೆ. ಅನುಭವದಲ್ಲಿ ಅಗ್ನಿ ಅನುಭೂತಿ. ನೆಕ್ಸ್ಟ್ ಸೆಕೆಂಡ್ಗಳಲ್ಲಿ ಯೋಗ ಅಗ್ನಿಯಲ್ಲಿ ಆತ್ಮ ಹೇಗೆ ಅಗ್ನಿ ಸ್ನಾನ ಮಾಡ್ತದೆ, ಯೋಗ ಅಗ್ನಿ ಅನುಭವ ಮಾಡ್ತದೆ. ಅನುಭವದಲ್ಲಿ ಬಂದಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಅಗ್ನಿ 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 ಆ ದಿವ್ಯ ಸ್ಪರ್ಶದ ಅನುಭವ ಮಾಡ್ತಾ ಇದ್ದೀನಿ. ಅಗ್ನಿ ಅಂದರೆ ಪರಮಾತ್ಮ ಹೊಳೆಯುತ್ತಿರುವ ಅಖಂಡ ಜಗಂತಿ ಜ್ಯೋತಿಯಾಗಿರುವ ಕಾರಣ ಅವರಲ್ಲಿ ಅಗ್ನಿ ಇದೆ, ಶಕ್ತಿಗಳ ಅಗ್ನಿ ಇದೆ. ಆ ಅಗ್ನಿಯ ದಿವ್ಯ ಸ್ಪರ್ಶ ಮಾಡುತ್ತಿದ್ದೇನೆ ನನ್ನ ಆತ್ಮ ಮಾಡಿ ಅವರ ಸಮಾನವರ ಸಮ್ಮುಖದಲ್ಲಿ ಅವರ ಜೊತೆಗೆ ಕುಳಿತುಕೊಂಡಿದ್ದೇನೆ. ಅಂತರ್ ಚಕ್ಷುಗಳಿಂದ ನೋಡುತ್ತಿದ್ದೇವೆ. ಪರಮಧಾಮ ನಿರ್ವಾಣಧಾಮ ದಿವ್ಯ ಸ್ಪರ್ಶವಾಗುತ್ತಿದೆ. ಆತ್ಮ ಬಿಂದು ಪರಮ ಈಶ್ವರ ಸಿಂಧು ಲೈಟ್ ಜ್ಯೋತಿಯನ್ನು ಅಗ್ನಿಯನ್ನು ಟಚ್ ಮಾಡುತ್ತಿದ್ದೇನೆ. ಪ್ರಾಕ್ಟಿಕಲ್ ಟಚ್. ಪರಮಧಾಮದಲ್ಲಿ ಪರಮಾತ್ಮನನ್ನು ಟಚ್ ಮಾಡಿದ್ದೇನೆ. ಡಿವೈನ್ ಟಚ್. ಜ್ಞಾನ ಸೂರ್ಯನ ಟಚ್ ಮಾಡಲು ತಾಕತ್ತು ಡೈರೆಕ್ಟ್ ಈಶ್ವರನಿಂದ ಸಿಕ್ಕಿರುವ ಸಿದ್ಧಿ. ಜ್ಞಾನಾತ್ಮ ಸಿದ್ಧಿ ಸ್ವರೂಪ ಪ್ರಾಕ್ಟಿಕಲ್ ಟಚ್ ಮಾಡಿದ್ದೇನೆ. ಪರಮಾತ್ಮ ಜ್ಞಾನ ಸೂರ್ಯನನ್ನು ಅವರಲ್ಲಿರುವ ಎಲ್ಲ ತಾಕತ್ತನ್ನು ಗ್ರಹಿಸುತ್ತಿದ್ದೇನೆ.
ಪರಮಾತ್ಮ ಟಚ್, ಪವರ್ಫುಲ್ ಟಚ್. ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡುತ್ತಿದೆ. ಅನುಭವದಲ್ಲಿ ಬರಲಿ. ಸೂರ್ಯನ ಅಗ್ನಿಯಲ್ಲಿ ಸ್ನಾನ ಮಾಡುವುದಂದರೆ ಅರ್ಥಾತ್ ಆತ್ಮ ಅಂಟಿಕೊಂಡಿದೆ ಈಶ್ವರನೊಂದಿಗೆ. ಈಶ್ವರನಲ್ಲಿರುವ ಅಗ್ನಿ ಯುಗ ಅಗ್ನಿಯಾಗಿ ಪರಿವರ್ತನೆಯಾಗಿ ಜ್ವಾಲಾ ಸ್ವರೂಪ ಸ್ವಯಂ ಅವಸ್ಥೆಯನ್ನು ಅನುಭವ ಮಾಡ್ತಾ ಇದೆ. ಜ್ವಾಲಾ ಸ್ವರೂಪದಲ್ಲಿ ಯೋಗ ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತವೆ, 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 ಭಸ್ಮವಾಗುತ್ತವೆ. ನೋಡಿ, ಪರಮಾತ್ಮ ದಿವ್ಯ ಸ್ಪರ್ಶವನ್ನು ಮಾಡಿದ್ದೆ. ಆತ್ಮ ಪರಮಧಾಮದಲ್ಲಿ ನಾನು, ನನ್ನ, ಬಾಬಾ, ಸಂಸಾರ, ಬೇರೆ ಯಾರು ಇಲ್ಲ. ಈ ಸ್ಥಿತಿಯಲ್ಲಿ ಯಾರು ನಿರಂತರ 5-6 ನಿಮಿಷಗಳ ಕಾಲ ನಿಲ್ಲಬಲ್ಲಿರಿ? ಬಾಬಾ ನೋಡುತ್ತಿದ್ದಾರೆ. ಆತ್ಮಿಕ ಡ್ರಿಲ್, ಆತ್ಮಿಕ ಡ್ರಿಲ್. ಆತ್ಮ ಜ್ಞಾನ ಸೂರ್ಯನೊಂದಿಗೆ, ಶಿವ ಬಾಬಾರವರೊಂದಿಗೆ ನನ್ನ ಬಾಬಾ ಎನ್ನುತ್ತಾ ನಾನು, ನನ್ನ ಬಾಬಾ, ಸಂಸಾರ ಎನ್ನುವ ಪ್ರಾಕ್ಟಿಕಲ್ ಅನುಭವದಲ್ಲಿ ಯಾರು ಹೋಗ್ತಾರೆ? ಬಾಬಾ ನೋಡ್ತಾ ಇದ್ದಾರೆ, ಬಾಬಾ ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಚಿಕ್ಕವರು ಇನ್ನೂ ಬಾಬರವರ ಸಮಾನ ಬೇಗ ಆಗ್ತೀರಿ. ಹಾಗಾದ್ರೆ ಇವಾಗ ಸೆಕೆಂಡಿನಲ್ಲಿ ಎಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅಲ್ಲಿ ಮನಸ್ಸನ್ನ ಏಕಾಗ್ರ ಮಾಡಿಬಿಡಬೇಕು. ಮಾಡ್ತಾ ಇದ್ದೀನಿ, ಅನುಭವ ಮಾಡಿ ಏಕಾಗ್ರವಾಗುವುದು. ಏಕಾಗ್ರತೆ. ಈ ಆತ್ಮಿಕ ಡ್ರಿಲ್ ಅರ್ಥಾತ್ ನಾನು ಬಿಂದು ಆಗಿದ್ದೇನೆ, ಜ್ಞಾನ ಸೂರ್ಯನ ಅಗ್ನಿಯಲ್ಲಿದ್ದೇನೆ. 1 ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ಆತ್ಮ ಮನಸ್ಸಿಗೆ ಮಾಲೀಕ, ನಾನು ಹಾಗೂ ನನ್ನ ಬಾಬಾ ಸಂಸಾರ. ಬನ್ನಿ ಪರಮಧಾಮದಲ್ಲಿ ಯೋಗ ಅಗ್ನಿ ಅನುಭೂತಿ ಮಾಡೋಣ. ಪರಮಾತ್ಮ ನೋಡ್ತಾ ಇದ್ದಾರೆ. ಬೇರೆ ಯಾರೂ ಇಲ್ಲ, ಬೇರೆ ಯಾವುದೇ ಸಂಕಲ್ಪವೂ ಇಲ್ಲ, ವ್ಯರ್ಥ ಇಲ್ಲ, ಝೀರೋ. ಓನ್ಲಿ ಒಂದೇ ಸಂಕಲ್ಪ, ನಾನು, ನನ್ನ ಬಾಬಾ, ಸಂಸಾರ. ಈ ಏಕಾಗ್ರ ಚಿತ್ತ, ಏಕಾಗ್ರ ಸ್ಮೃತಿಯಲ್ಲಿ ಸ್ಥಿತರಾಗಿ ಬಿಡೋಣ. ಓಕೆ, ನಾನು, ನನ್ನ ಬಾಬಾ, ಸಂಸಾರ. ಈ ತರಹ ಒಂದೇ ಸಂಕಲ್ಪದಲ್ಲಿರುವುದರಿಂದ ಆತ್ಮ ಪರಮೇಶ್ವರ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿರುವ ಕಾರಣ ಎಲ್ಲ ಪಾಪದ ಹೊರೆಗಳು ಭಸ್ಮವಾಗುವವು. ಆತ್ಮ ಪವಿತ್ರ ಬಂಗಾರವಾಗುವುದು. ಜ್ಞಾನ ಸೂರ್ಯನ ಸಮಾನ ಸಂಪೂರ್ಣ ಬಿಂದುವಾಗುವುದು. ಪರಂ ಪವಿತ್ರವಾಗುವುದು. ಅನುಭವದಲ್ಲಿ ಬನ್ನಿ, ನಾನು, ನನ್ನ ಬಾಬಾ, ಸಂಸಾರ. ಏಕಾಗ್ರತೆ, ಒಂದೇ ಏಕಾಗ್ರ ಸ್ಥಿತಿ.
ಒಂದೇ ಸಂಕಲ್ಪ, ಏಕಾಗ್ರ ಸಂಕಲ್ಪ, ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರೂ ಇಲ್ಲ. ಒಂದೇ ಸಂಕಲ್ಪದಲ್ಲಿ ಸಿದ್ಧಿ ಪ್ರಾಪ್ತಿಯನ್ನು ಪಡೆದುಕೊಂಡಿದ್ದೇನೆ, ಸಿದ್ಧಿ ಸ್ವರೂಪನಾಗುತ್ತಿದ್ದೇನೆ. ಒಂದೇ ಸಂಕಲ್ಪ, ಬೇರೆ ಯಾವುದೇ ಹಲ್ಚಲಿಲ್ಲ. ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ. ಜ್ಞಾನ ಸೂರ್ಯನಲ್ಲಿ ಅಂಟಿಕೊಂಡಿದ್ದೇವೆ, ಅಗ್ನಿ ಅನುಭೂತಿ ಮಾಡ್ತಾ ಇದ್ದೇವೆ. ಈ ಯೋಗ ಅಗ್ನಿಯಲ್ಲಿ ಆತ್ಮ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳುತ್ತಿದೆ, ಭಸ್ಮ ಮಾಡಿಕೊಳ್ಳುತ್ತಿದೆ. ಒಂದೇ ಸಂಕಲ್ಪ, ಬೇರೆ ಯಾವುದೇ ಕಡೆ ರುಚಿ ಇಲ್ಲ. ಏಕ ರಸ್, ಒಂದೇ ರಸ, ಪರಮಾತ್ಮ ರಸ್. ಪರಮಾತ್ಮನೊಂದಿಗೆ ರುಚಿ, ಬೇರೆ ಎಲ್ಲೂ ಇಲ್ಲ ರುಚಿ. ನಾನು ನನ್ನ ಬಾಬಾ ಸಂಸಾರ, ಪರಮಧಾಮ, ಜ್ಞಾನ ಸೂರ್ಯನ ಯೋಗ ಅಗ್ನಿ ಸ್ನಾನ ಮಾಡಿ ಅವರ ಸಮಾನ ಸಂಪೂರ್ಣ ಬಿಂದು ಆಗಿದ್ದೇನೆ. ಪ್ರಾಕ್ಟಿಕಲ್. ನಾನು ನನ್ನ ಬಾಬಾ ಸಂಸಾರ, ಒಂದೇ ಸಂಕಲ್ಪದಲ್ಲಿ ಆತ್ಮ ಶುದ್ಧಿಗೊಂಡಿದೆ, ಸಂಪೂರ್ಣ ಸ್ವಚ್ಛಗೊಂಡಿದೆ. ಬುದ್ಧಿ ಸ್ವಚ್ಛವಾಗಿದೆ, ಬುದ್ಧಿಯ ಲೈನ್ 100% ಕ್ಲಿಯರ್ ಆಗಿದೆ, 100% ಕ್ಲಿಯರ್ ಆಗಿದೆ. ಪರಮಧಾಮ ಈಸಿಯಾಗಿ ಕಾಣಿಸ್ತಾ ಇದೆ, ಅಪ್ಪಾಜಿ ಈಸಿಯಾಗಿ ಸಮೀಪ ಅನಿಸ್ತಾ ಇದೆ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ.
ಗತಿಗೆ ಹಗುರತೆ ನಾನು ನನ್ನ ಭಾವ ಸಂಸಾರ ಅಂದಾಗ ಯೋಗ ಅಗ್ನಿ ಅನುಭೂತಿ ಪ್ರಜ್ವಲಿಸುತ್ತಿದೆ. ಸರ್ವಶಕ್ತಿವಂತನ ಕಿರಣಗಳು ನಾನಾತ್ಮನಲ್ಲಿ, ಪವರ್ಫುಲ್ ಚಾರ್ಜ್ ನಾನಾತ್ಮ. ಪರಮಧಾಮದಲ್ಲಿ ಒಂದೇ ಸಂಕಲ್ಪವನ್ನು ಹಿಡಿದುಕೊಳ್ಳಲಿಕ್ಕೆ ಎಷ್ಟು ತಾಕತ್ತಿದೆ. ಆ ತಾಕತ್ತೇ ಸಿದ್ಧಿ ಸಿದ್ಧಿ ಸಿದ್ಧಿ. ಆ ಸಿದ್ಧಿ ನನಗೆ ಬಂದಿದೆ, ಆ ಸಿದ್ಧಿ ನನ್ನಲ್ಲಿದೆ. ಸಿದ್ಧಿ ಸ್ವರೂಪಾತ್ಮ ನಾನಾಗಿದ್ದೇನೆ. ಹಿಡಿದುಕೊಳ್ಳಿ ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿಗೆ ಮಾಲೀಕ ನಾನಾತ್ಮ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ, ಜ್ಞಾನ ಸೂರ್ಯನೊಂದಿಗೆ, ಹೃದಯರಾಮನೊಂದಿಗೆ ಉಪರಾಮಾವಸ್ಥಾ. ಉಪರಾಮ ಅಂದರೆ ಉಪರಾಮ, ಉಪ ಅಂದರೆ ಹತ್ತಿರ, ರಾಮ ಅಂದರೆ ರಾಮನ ಹತ್ತಿರ ಇರುವುದು. ನನ್ನ ಮನಸ್ಸು ರಾಮನ ಹತ್ತಿರ, ಹೃದಯ ರಾಮನ ಹತ್ತಿರ, ಕಂಬೈನ್ಡ್ ಸ್ವರೂಪದಲ್ಲಿ ಒಂದೇ ಸಂಕಲ್ಪದಲ್ಲಿ ಶಾಂತಿಯ ಶಾಂತಿ, ಅನ್ಲಿಮಿಟೆಡ್ ಶಾಂತಿ. ನಾನಾತ್ಮನ ಸ್ವಧರ್ಮವೇ ಶಾಂತಿ. ಬುದ್ಧಿ ನಿರಂತರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಇರಿಸುವುದಿದೆಯಲ್ಲ, ಮನಸ್ಸು ಬುದ್ಧಿ ಅದೇ ಸಿದ್ಧಿಯಾಗಿದೆ. ನಾನು ಪಡೆದ ಸಿದ್ಧಿಯಾಗಿದೆ, ನಾನು ಪಡೆದ ಸಿದ್ಧಿಯಾಗಿದೆ. ಅನುಭವದಲ್ಲಿ ಬನ್ನಿ, ಅನುಭವದಲ್ಲಿ ಬನ್ನಿ. ಜ್ಞಾನ ಸೂರ್ಯ ಜಗಮಗಿಸುತ್ತಿದ್ದಾರೆ ಪರಮಧಾಮದಲ್ಲಿ. ನಾನಾತ್ಮ ಅವರ ಕಂಬೈನ್ಡ್ ಸ್ವರೂಪದಲ್ಲಿದ್ದೆ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರಿಲ್ಲ. ಒಂದೇ ಸಂಕಲ್ಪ, ಒಂದೇ ಸಂಕಲ್ಪ, ಶಾಂತಿ ಶಾಂತಿ ಶಾಂತಿ. ಬೇರೆ ಯಾರೂ ಇಲ್ಲ. ಪರಮಧಾಮದಲ್ಲಿ ಆಶ್ಚರ್ಯ ಜ್ಯೋತಿರ್ಬಿಂದು. ಪಕ್ಕ ಕುಳಿತುಕೊಂಡಿದ್ದೀವ ಪರಮಧಾಮದಲ್ಲಿ. ಅಗ್ನಿ, ಜ್ಞಾನ ಸೂರ್ಯನ ಅಗ್ನಿ ಆತ್ಮದಲ್ಲಿ ಪಡೆದುಕೊಂಡಿದ್ದೇನ? ಪಕ್ಕ ಪಡೆದುಕೊಂಡಿದ್ದೇನೆ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್. ನಾನು ನನ್ನ ಬಾಬಾ ಸಂಸಾರ. ಎಷ್ಟು ಏಕಾಗ್ರದಲ್ಲಿದೆ ಸೇವಾ. ಪ್ರಾಕ್ಟಿಕಲ್ ಅನುಭವದಲ್ಲಿ ನಾವೆಲ್ಲರೂ ಸೂಕ್ಷ್ಮ ವತನಕ್ಕೆ ಬರ್ತಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಹೇಗಿದ್ದೇವೆ? ಆಕಾರಿ ಫರಿಸ್ತ, ಆಕಾರಿ ಫರಿಸ್ತೆಗಳಾಗಿ ಬಾಪ್ ದಾದಾರವರನ್ನ ಎದುರುಗಡೆ ನೋಡುತ್ತಾ ಅವರ ನಯನಗಳಲ್ಲೇ ಹೋಗಿ ಸಮಾವೇಶವಾಗ್ತಾ ಇದ್ದೇವೆ. ಸೆಕೆಂಡಿನಲ್ಲಿ ನಯನಗಳಲ್ಲಿ ಸಮಾವೇಶ ಆಗಿದ್ದೀವಿ ಅಂದರೆ ಎಲ್ಲಿದೆ ನಮ್ಮ ಸ್ಥಿತಿ? ಎಲ್ಲಿದ್ದೀವಿ ನಾವು? ನಮ್ಮ ಒಂದು ಸ್ಟೇಜ್ ಎಲ್ಲಿದೆ? ಸ್ಟೇಜ್ ನಮ್ಮದು ಸೂಕ್ಷ್ಮ ವತನದಲ್ಲಿ ಬಂದಂಥವ್ರು, ಆಕಾರಿ ಫರಿಸ್ತಾ ಆದಂಥವ್ರು ಕಂಪ್ಲೀಟ್ ಗಾಯವಾಗಿಬಿಟ್ಟಿದ್ದೇವೆ. ವತನದಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಿದ್ದೀವಿ? ಪರಮಾತ್ಮ ನಯನಗಳಲ್ಲಿ ಸೇರಿಕೊಂಡು ಬಿಟ್ಟಿದ್ದೇವೆ. ಪುಟ್ಟ 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 ಪುಟಾಣಿ ಆತ್ಮಗಳು, ಪುಟ್ಟ ಪುಟ್ಟ ಆತ್ಮಗಳು ಅಂದರೆ ಬಿಂದುಗಳಾಗಿ ಜ್ಞಾನ ಸೂರ್ಯನಾದ ಪರಮಾತ್ಮ ಬಾಪ್ ದಾದಾರವರ ನಯನಗಳಲ್ಲಿ ಸಮಾವೇಶ, ನಯನಗಳಲ್ಲಿ ಸಮಾವೇಶ, ನಯನಗಳಲ್ಲಿ ಸಮಾವೇಶ ಆಗಿದ್ದೇವೆ. ಅಂದರೆ ಈಗ ನಾವೆಲ್ಲರೂ ಎಲ್ಲಿದ್ದೇವೆ? ಪರಮಾತ್ಮನ ನಯನಗಳಲ್ಲಿದ್ದೇವೆ. ನಮ್ಮ ಅಸ್ತಿತ್ವ ಎಲ್ಲಿದೆ? ಪರಮಾತ್ಮನ ನಯನದಲ್ಲಿದೆ.
ಯಾರು ಅನುಭವ ಮಾಡಲಿಕ್ಕೆ ಸಾಧ್ಯ? ಕೋತಿಯಲ್ಲಿ ಕೆಲವರ ಅನುಭವ ಮಾಡಲು ಸಾಧ್ಯ. ಬುದ್ಧಿ ಸ್ವಚ್ಛ ಇರುವ ಆತ್ಮ ಅನುಭವ ಮಾಡಲು ಸಾಧ್ಯ. ಪರಮಾತ್ಮನ ನಯನಗಳಲ್ಲಿ ನಾವು ಆತ್ಮಗಳು ಪುಟಾಣಿ ಬಿಂದುಗಳಾಗಿ ಅವರ ನಯನಗಳಲ್ಲಿ ಸಮಾವೇಶ. ಕಣ್ಮಣಿ ಅಂತ ಹೇಳ್ತಾರೆ ಬಾಬಾ. ಮೇರೆ ಆಂಖೋಂ ಕಿ ರೋಶನಿ ಅಂತಾರೆ ಪರಮಾತ್ಮ. ನೂರೇ ರಥನ್ ಅಂತ ಹೇಳ್ತಾರೆ ಬಾಬ್ರವರು. ಇಷ್ಟೆಲ್ಲ ಹೇಗೆ? ಹಾಗಾದರೆ ಹೀಗೆ ಅವರ ಕಣ್ಣುಗಳ ಪ್ರಕಾಶತೆ ನಾವಾಗಿದ್ದೇವೆ, ಕಣ್ಣಿನ ಮಣಿ ನಾವಾಗಿದ್ದೇವೆ. ನಾನಾಗಿದ್ದೇನೆ ಪರಮಾತ್ಮ ಕಣ್ಣು ಮಣಿ ಆಗಿದ್ದೇನೆ. ಎಲ್ಲಿದ್ದೀನಿ ಇವಾಗ? ನಾನು ಆತ್ಮ. ಯಾವುದೇ ಅಸ್ತಿತ್ವ ಎಲ್ಲಿದೆ? ಸೂಕ್ಷ್ಮ ಶರೀರವೂ ಇಲ್ಲ. ಓನ್ಲಿ ಬಿಂದು ರತ್ನವಾಗಿದ್ದೇನೆ. ಪುಟ್ಟ ಪುಟಾಣಿ ಬಿಂದು ರತ್ನವಾಗಿದ್ದೇನೆ. ಎಲ್ಲಿದ್ದೀನಿ? ಪರಮೇಶ್ವರನ ನಯನಗಳಲ್ಲಿದ್ದೇನೆ. ನೂರೇ ರತ್ನ್ ಕಣ್ಣು ಮಣಿ ಈಶ್ವರನ ಕಣ್ಣುಗಳಲ್ಲಿ ಸಮಾವೇಶ. ಸೆಕೆಂಡಿನಲ್ಲಿ ಪರಮಾತ್ಮ ನಯನಗಳಲ್ಲಿ ನಾವು ಸಮಾವೇಶರಾಗಿದ್ದೇವೆ. ಈಗ ಬಾಪ್ದಾದ ಸೆಕೆಂಡಿನಲ್ಲಿ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಮನೆಯಾದ ಮಧುಬನದ ಶಾಂತಿ ಸ್ತಂಭದ ಮುಂದೆ ತಾವು ಸ್ವತಃ ಇಮರ್ಜ್ ಆಗಿದ್ದಾರೆ. ನಾವು ಅವರ ನಯನಗಳಲ್ಲೇ ಇದ್ದೇವೆ. ಇನ್ನು ಬಾಪ್ದಾದ ಒಂದೊಂದು ಮಗುವನ್ನು ಟವರ್ ಆಫ್ ಪೀಸ್ನ ಮುಂದೆ ಕೆಲವು ಮಕ್ಕಳನ್ನು ಇಮರ್ಜ್ ಮಾಡಿದ್ದಾರೆ. ಅನುಭವ ಮಾಡಿ. ಟವರ್ ಆಫ್ ಪೀಸ್ನ ಮುಂದೆ ಯಾರು ಇಮರ್ಜ್ ಆಗಿದ್ದೇವೆ ನೋಡ್ಕೊಳ್ತಾ ಇದ್ದೇವೆ. ಟವರ್ ಆಫ್ ಪ್ಯೂರಿಟಿಯ ಮುಂದೆ ಇನ್ನು ಕೆಲವು ಮಕ್ಕಳನ್ನು ಇಮರ್ಜ್ ಮಾಡಿದ್ದಾರೆ. ಇಮರ್ಜ್ ಮೀನ್ಸ್ ಅವರ ನಯನಗಳಿಂದ ಹೊರಬಂದಿದ್ದೇವೆ ಅಂತ. ಪ್ರಾಕ್ಟಿಕಲ್ ಅನುಭವದಲ್ಲಿದ್ದೇವೆ. ಮುಗುಳು ನಗ್ತಾ ಇದ್ದೇವೆ. ಯಾರೆಲ್ಲ ಹೊರಗಡೆ ಬಂದ ತಕ್ಷಣ ಆಶ್ಚರ್ಯಚಕಿತರಾಗ್ತಾ ಇದ್ದೀವಿ. ನಾವು ಸೂಕ್ಷ್ಮ ವತನದಲ್ಲಿದ್ವಿ. ಸಡನ್ನಾಗಿ ಬಾಬಾ ತನ್ನ ಕಣ್ಣುಗಳಲ್ಲಿ ಸೇರಿಸಿಕೊಂಡ್ರು. ಆಮೇಲೆ ಏನಾಯಿತು ಗೊತ್ತಿಲ್ಲ. ಒಮ್ಮೆಲೇ ಸ್ಥೂಲ ಸಾಕಾರದಲ್ಲಿ ಸಂಗಮದ ಸ್ಥೂಲ ಮನೆಯಲ್ಲಿ ಮಧುಬನದಲ್ಲಿ ಶಾಂತಿ ಸ್ತಂಭದ ಮುಂದೆ ಒಬ್ಬೊಬ್ಬರೇ ಇಮರ್ಜ್ ಆಗ್ತಾ ಇದ್ದೀವಿ. ಎಷ್ಟು ಜನ, ಎಷ್ಟು ಆತ್ಮಗಳಿದ್ದೀವಿ ನಾವಿವಾಗ? ಟವರ್ ಆಫ್ ಪೀಸ್ನ ಮುಂದೆ ಸ್ವಲ್ಪ ಆತ್ಮಗಳು ಇಮರ್ಜ್ ಆಗಿದ್ದೀವಿ. ಟವರ್ ಆಫ್ ಪ್ಯೂರಿಟಿಯ ಮುಂದೆ ಇನ್ನು ಸ್ವಲ್ಪ ಆತ್ಮಗಳು ಇಮರ್ಜ್ ಆಗಿ ಮುಗುಳ್ನಗ್ತಾ ಇದ್ದೇವೆ. ಟವರ್ ಆಫ್ ಮೈಟ್ನ ಮುಂದೆ ಇನ್ನೂ ಸ್ವಲ್ಪ ಆತ್ಮಗಳು ಇಮರ್ಜ್ ಆಗಿದ್ದೇವೆ. ಟವರ್ ಆಫ್ ನಾಲೆಡ್ಜ್ನ ಮುಂದೆ ಇನ್ನೂ ಸ್ವಲ್ಪ. ಎಲ್ಲ ಮಕ್ಕಳು ಒಂದೊಂದು ಸ್ಥಾನದಲ್ಲಿ ಇಮರ್ಜ್ ಆಗಿದ್ದೇವೆ. ಉಮ್ಮಂಗ ಉತ್ಸಾಹ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಅದು ಪರಮಾತ್ಮ ತನ್ನ ನಯನಗಳಲ್ಲಿ ನಮ್ಮನ್ನೆಲ್ಲರನ್ನು ಸಮಾವೇಶ ಮಾಡಿಕೊಂಡಿದ್ರು ಕೆಲ ಕ್ಷಣಗಳನ್ನು. ವಾಹ ನನ್ನ ಭಾಗ್ಯ. ಪದ್ಮ ಪದಂ ಪದ್ಮ ಪದಂ ಪದ್ಮ ಪದಂ ಪದ್ಮ ಪದಂ ಭಾಗ್ಯಶಾಲಿ ಆತ್ಮ ನಾನಾಗಿದ್ದೀನಿ. ಟವರ್ ಆಫ್ ಪೀಸ್ನ ಮುಂದೆ ಇರೋರು ಶಾಂತಿಯ ಶಕ್ತಿ. ಟವರ್ ಆಫ್ ಪ್ಯೂರಿಟಿಯ ಮುಂದೆ ಇರುವಂಥವರು ಪವಿತ್ರತೆಯ ಶಕ್ತಿ. ಟವರ್ ಆಫ್ ಮೈಟ್ನ ಮುಂದೆ ಇರುವಂಥವರು ಸರ್ವಶಕ್ತಿಯನ್ನು ಗ್ರಹಿಸಿ. ಟವರ್ ಆಫ್ ನಾಲೆಡ್ಜ್ನ ಮುಂದೆ ಇರುವಂಥವರು ಜ್ಞಾನದ ಬೆಳಕನ್ನು ಸ್ವೀಕರಿಸುತ್ತಿದ್ದೇವೆ. ಆಶ್ಚರ್ಯವೆನಿಸ್ತಾ ಇದೆ. ಈ ಸಂಗಮದಲ್ಲಿ ಈ ಅಭ್ಯಾಸದ ಸಾಧ್ಯತೆ ಇದೆ. ಅಭ್ಯಾಸ ಪರಮಾತ್ಮ ಮಾಡಿಸ್ತಾರೆ ಆಶ್ಚರ್ಯವಾಗಿ. ನನಾತ್ಮ ಬಿಂದು ಜ್ಞಾನ ಸೂರ್ಯನ ಕಣ್ಮಣಿ ಹೇಗಾಗಿದ್ದೆ. ವಾಹ ಅದೇ ನೆನಪಿನಲ್ಲೇ ಇದ್ದೇವೆ ನಾವೆಲ್ಲರೂ. ಪರಮಾತ್ಮ ನಯನದಲ್ಲಿ ನೂರೇ ರತನ್ ಅಂದರೆ ಪರಮಾತ್ಮ ನಯನದಲ್ಲಿರುವ ಪ್ರಕಾಶ್ ರತ್ನ ನಾನಾಗಿದ್ದೆ. ವಾಹ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ವಾಹ ಗೀತೆಯನ್ನು ಹಾಡುತ್ತಿದ್ದೇವೆ. ಶಾಂತಿ ಸ್ತಂಭದ ಮುಂದೆ ವಾಹ ನಿಧಾನವಾಗಿ ಶಾಂತಿ ಸ್ತಂಭದಿಂದ ಹಿಸ್ಟರಿ ಹಾಲ್ಗೆ ಬರ್ತಾ ಇದ್ದೇವೆ. ಬಾಪ್ ದಾದಾರವರು ಇಲ್ಲಿ ಇಮರ್ಜ್ ಆಗಿದ್ದಾರೆ. ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು
ಅವರ ವರದಾನಿ ಹಸ್ತವನ್ನಿಟ್ಟು ಬಚ್ಚೋ. ಸಿದ್ಧಿ ಸ್ವರೂಪ ಆತ್ಮರಾಗಿದ್ದೀರಿ. ಜ್ಞಾನ ಸ್ವರೂಪ ಪ್ರಯೋಗಿ, ಜ್ಞಾನ ಪ್ರಯೋಗಿ ಆತ್ಮ ಆಗಿದ್ದೀರಿ. ಜ್ಞಾನದ ಪ್ರಯೋಗ, ಪ್ರಾಕ್ಟಿಕಲ್ ಪ್ರಯೋಗಿ ಆಗಿದ್ದೀರಿ. ಅನುಭವ ಮಾಡ್ತಾ ಇದ್ದೇವೆ. ಬಾಪ್ ದಾದಾರವರ ವರದಾನಿ ಹಸ್ತ ತಲೆಯ ಮೇಲೆ ವರದಾನ ಸಿದ್ಧಿ ಸ್ವರೂಪಾತ್ಮ, ವರದಾನ ಜ್ಞಾನ ಸ್ವರೂಪಾತ್ಮ, ಎಲ್ಲ ಸಿದ್ಧಿಗಳು ಪ್ರಾಪ್ತಿಯಾಗಿದೆ. ಸಂಕಲ್ಪ ಸಿದ್ಧಿ, ಮಾತಿನಲ್ಲಿ ಸಿದ್ಧಿ, ಕರ್ಮದಲ್ಲಿ ಸಿದ್ಧಿ, ಸಿದ್ಧಿಯೇ ಸಿದ್ಧಿ. ಪರಮಾತ್ಮ ಸೇವೆಯಲ್ಲಿ ಸಿದ್ಧಿ, ಸಂಸ್ಕಾರ ಪರಿವರ್ತನೆ ಮಾಡುವಲ್ಲಿ ಸಿದ್ಧಿ, ಸಿದ್ಧಿ, ಸಿದ್ಧಿ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ನಾನು ಅನುಭವದಲ್ಲಿ ಬನ್ನಿ. ಹಿಸ್ಟ್ರಿ ಹಾಲಲ್ಲಿ ಬಾಪ್ ದಾದಾರವರಿಂದ ವರದಾನವನ್ನು ಪಡೆದು ಬಹಳಷ್ಟು ಉಮ್ಮಂಗ ಉತ್ಸಾಹದಿಂದ ಶಾಂತಿ ಅನುಭವ ಮಾಡುತ್ತ ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದೇವೆ. ಬಾಪ್ ದಾದಾರವರಿಗೆ ಎಲ್ಲ ಹೃದಯದ ಮಾತುಗಳನ್ನು ಅರ್ಪಣೆ ಮಾಡಿ ಸಂಪೂರ್ಣ ಸಮರ್ಪಣೆ. ಬಾಪ್ ದಾದಾ ಮಾತನಾಡ್ತಾರೆ. ಅಟೆನ್ಷನ್ ಪ್ಲೀಸ್. ಇವಾಗ 1 ಸೆಕೆಂಡಿನಲ್ಲಿ ಆಯ್ತಾ? 1 ಸೆಕೆಂಡ್ ಮಕ್ಕಳೇ ಅಂತಾರೆ ಬಾಬ್ರವರು. ಎಲ್ಲಿದ್ದೀವಿ? ಸಂಗಮದ ಸ್ಥೂಲ ಮನೆಯಲ್ಲಿ ಬಾಬಾ ದಾದಾರವರ ಕಮರಾದಲ್ಲಿ ಬಾಬಾ ಮಾತನಾಡ್ತಾ ಇದ್ದಾರೆ. 1 ಸೆಕೆಂಡಿನಲ್ಲಿ ಇಡೀ ಸಭೆ ಯಾರೆಲ್ಲ ಕುಳಿತುಕೊಂಡಿದ್ದರೆ ಹಿಸ್ಟ್ರಿ ಹಾಲಿನಿಂದ ಬಂದು ಬಾಪ್ ದಾದಾರವರ ಕಮರಾದಲ್ಲಿ ಕುಳಿತುಕೊಂಡಿರುವ ಪ್ರತಿಯೊಂದು ಮಕ್ಕಳು, ಇಡೀ ಸಭೆ ಯಾರು ಎಲ್ಲೇ ಇದ್ದೀರಿ, ಮನಸ್ಸನ್ನು ಮತ್ತೆ ಮರಳಿ ಒಂದೇ ಸಂಕಲ್ಪದಲ್ಲಿ ಸ್ಥಿತಗೊಳಿಸಿ, ಒಂದೇ ಸಂಕಲ್ಪದಲ್ಲಿ ಸ್ಥಿತಗೊಳಿಸಿ. ನಾನು ಅಪ್ಪಾಜಿ ಹಾಗೂ ನಾನು, ಪರಮಾತ್ಮ ತಂದೆ ಹಾಗೂ ನಾನು ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಪರಮಧಾಮದಲ್ಲಿ ಅಪ್ಪಾಜಿ ಪರಮಾತ್ಮನ ಜೊತೆಗೆ ಕುಳಿತುಕೊಂಡು ಬಿಡಿ.
ಸೆಕೆಂಡ್ನಲ್ಲಿ ಪರಮಧಾಮ್ ನಿವಾಸಿಯಾಗಿ ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಕುಳಿತುಕೊಂಡು ಬಿಟ್ಟಿದ್ದೇವೆ. ನೋಡಿ, ಯಾರೆಲ್ಲ ಮನಸ್ಸು ಬುದ್ಧಿ ಏಕಾಗ್ರ ಮಾಡಿ ಪರಮಧಾಮದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆಗ್ತಾಯಿದೆ, ಅವರಿಗೆ ಈ ಸಿದ್ಧಿ ಸ್ವರೂಪ ಭವದ ವರದಾನ ಪ್ರಾಕ್ಟಿಕಲ್ ಮ್ಯಾಚ್ ಆಗ್ತಾಯಿದೆ. ಹಾಗಾದರೆ ನಾನು ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ, ಏನು ನ್ಯಾರ ಅವ್ರ ಪ್ಯಾರ ಆಗುವಂಥದ್ದು. ದೇಹದ ಬಾಣದಿಂದ ಭಿನ್ನ ಪರಮಾತ್ಮನಿಗೆ ಪ್ರಿಯನಾಗಿ ಪರಮಧಾಮದಲ್ಲಿ ಕುಳಿತುಕೊಳ್ಳುವುದು, ಪ್ರಾಕ್ಟಿಕಲ್ ಮನಸ್ಸು ಬುದ್ಧಿಯನ್ನು ಅಲ್ಲಿ ಹಿಡಿದಿಟ್ಟುಕೊಳ್ಳುವುದು. ಪರಮಧಾಮದಲ್ಲಿ ಈ ಸಿದ್ಧಿ ನನಗೆ ಪ್ರಾಪ್ತಿಯಾಗಿದೆ. ಜಾಗೃತ ಜ್ಞಾನ ಸಾಗರನಲ್ಲಿ ಮುಳುಗಿಬಿಟ್ಟಿದ್ದೇನೆ. ಆಳದಲ್ಲಿ ಶಾಂತಿಯೇ ಶಾಂತಿ, ಶಾಂತಿಯ ಶಾಂತಿ. ಪರಮಧಾಮದಿಂದ ಮರಳಿನ ನಾತ್ಮ ಸೆಕೆಂಡಿನಲ್ಲಿ ಸೂಕ್ಷ್ಮ ವಚನದಲ್ಲಿ ಬಂದು ತಲುಪಿದ್ದೇನೆ. ಆಕಾರಿ ಫರಿಸ್ತ ಶಿವ ಪರಮಾತ್ಮನ ಫರಿಸ್ತಗಳಾಗಿದ್ದೇವೆ. ಶಿವ ಪರಮಾತ್ಮನ ಫರಿಸ್ತಗಳೇನು ಮಾಡ್ತೇವೆ? ಪ್ರಾಕ್ಟಿಕಲ್ ಆಗಿ ವಾಪಸ್ ಬನ್ನಿ ಎಲ್ಲರೂ. ಸೂಕ್ಷ್ಮ ವಚನದಲ್ಲಿ ಶಿವ ಪರಮಾತ್ಮನಿಗೆ ಫರಿಸ್ತಗಳಾಗಿದ್ದೇವೆ, ಅವ್ಯಕ್ತ ಫರಿಸ್ತಗಳಾಗಿದ್ದೇವೆ. ಶಿವಬಾಬಾರವರ ಫರಿಸ್ತಗಳು, ಪರಮಾತ್ಮ ಫರಿಸ್ತಗಳು. ಶಿವಕ್ಕೆ ಫರಿಸ್ತೆ ಹೇ ಹಮ್. ಅನುಭವದಲ್ಲಿ ಬನ್ನಿ. ಸೂಕ್ಷ್ಮವತನದಲ್ಲಿ ಫರಿಸ್ತೆ.
शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए, बाबा के दुलारे शांति हम फैलाए। शिव के फरिश्ते क्रांति हम हैं लाए, बाबा के दुलारे शांति हम फैलाए। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे, नई दिशा दिखाएंगे। शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। हम सहारा बनेंगे हर डूबती कश्ती का, प्रेम का स्वर बनेंगे हर व्यथित हृदय की बस्ती का, नई दिशा दिखाएंगे। शिव के फरिश्ते क्रांति हम लाए, शिव के फरिश्ते क्रांति हम लाए। ಬನ್ನಿ, ಫರಿಸ್ತಗಳಾಗಿ ನಾವೆಲ್ಲರೂ ಪರಮಾತ್ಮನಿಂದ ಶಕ್ತಿಯನ್ನು ತುಂಬಿಕೊಂಡು ಪವರ್ಫುಲ್ ಆಂಜಲಿಕ್ ಸ್ಟೇಜಲ್ಲಿ ನಾವೆಲ್ಲರೂ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಆತ್ಮ ವಿರಾಜಮಾನವಾಗಿ, ಆತ್ಮನಲ್ಲಿ ತುಂಬಿರುವ ಅಗ್ನಿ ವಾಯುಮಂಡಲದ ತುಂಬ ಹರಡುತ್ತಿದೆ, ಮನೆಯ ತುಂಬ ಹರಡುತ್ತಿದೆ. ಪವರ್ಫುಲ್ ವೈಬ್ರೇಷನ್ಸ್ ಮನೆಯ ತುಂಬ ಹರಡಿದೆ. ನನಾತ್ಮ ಪರಮಾತ್ಮನನ್ನು ನೋಡಿ ಬಂದಿರುವ, ದಿವ್ಯ ದೃಷ್ಟಿಯಿಂದ ಪರಮೇಶ್ವರನನ್ನು ನೋಡಿ ಅವರಲ್ಲಿರುವ ಶಕ್ತಿಯನ್ನು ಪಡೆದುಕೊಂಡು ಬಂದಿರುವಂತಹ, ಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಸಿದ್ಧಿ ಸ್ವರೂಪಾತ್ಮ ಆಗಿದ್ದೇನೆ, ಸಿದ್ಧಿ ಸ್ವರೂಪಾತ್ಮ ಆಗಿದ್ದೇನೆ, ಸಿದ್ಧಿ ಸ್ವರೂಪಾತ್ಮ ಆಗಿದ್ದೇನೆ. ವಾಯುಮಂಡಲದ ತುಂಬ ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳನ್ನೇ ಹರಡಿಸುತ್ತಿದ್ದೇನೆ, ಹರಡಿಸುತ್ತಿದ್ದೇನೆ, ಹರಡಿಸುತ್ತಿದ್ದೇನೆ. ಸೆಕೆಂಡಿನಲ್ಲಿ ಬಾಪ್ ದಾದಾ
ವತನದಿಂದ ಸಡನ್ನಾಗಿ ಸೆಕೆಂಡಿನಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಸ್ಥೂಲ ಸಾಕಾರದ ಮನೆಯಲ್ಲಿ ಬರೇ ಇದ್ದೀವಿ. ನಮ್ಮೆದುರುಗಡೆ ಬಂದು ಬಾಪ್ದಾದ ಮಗಳು ನಗುತ್ತಿದ್ದಾರೆ. ಮಗು, ಮುದ್ದಾದ ಮಗು, ನನ್ನ ಸಮೀಪದ ರತ್ನ, ನನ್ನ ಕಣ್ಣು ಮಣಿ, ಸರ್ವಸಿದ್ಧಿ ಸ್ವರೂಪ ಆತ್ಮ ಭವ ಎಂದು ವರದಾನ ಕೊಡ್ತಾ ಇದ್ದಾರೆ. ಎಲ್ಲಿಗೆ ಬಂದು? ಸ್ಥೂಲ ಸಾಕಾರಕ್ಕೆ. ಎಲ್ಲಿ? ನನ್ನ ಎದುರುಗಡೆ ಬಂದಿದ್ದಾರೆ, ಮನೆಗೆ ಬಂದಿದ್ದಾರೆ. ಅವರು ಬಂದ ಸೆಕೆಂಡಿನಲ್ಲಿ ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿಂದ ತುಂಬಿಕೊಂಡಿದೆ ಮನೆ. ಪವರ್ಫುಲ್ ವೈಬ್ರೇಷನ್ಸ್ ಒಂದಿಗೆ ಸರ್ವಸಿದ್ಧಿ ಪ್ರಾಪ್ತಿ ಆತ್ಮಭವ, ಸರ್ವ ಸಿದ್ಧಿ ಪ್ರಾಪ್ತಿ ಆತ್ಮಭವ. ಎಲ್ಲ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಶ್ರೇಷ್ಠ ಆತ್ಮ ಎಂದು ಪರಮಾತ್ಮ ಸ್ವಯಂ ವರದಾನ ಕೊಡಲು ಅಲ್ಲಿಂದ ಬಂದಿದ್ದಾರೆ. ವಾಹ! ಹಾಗಾದರೆ ಯಾವ ಲೆವೆಲ್ಗೆ ನಾನು ಪದಂ ಭಾಗ್ಯಶಾಲಿಯಾಗಿರಬಹುದು? ಸ್ವಯಂ ಪರಮಾತ್ಮ ನನ್ನ ಸಮ್ಮುಖದಲ್ಲಿ ಬಂದಿದ್ದಾರೆ, ಮುಗುಳು ನಗ್ತಾ ಇದ್ದಾರೆ, ವರದಾನಿ ಹಸ್ತ ತಲೆಯ ಮೇಲಿದೆ. ಸರ್ವ ಸಿದ್ಧಿ ಸ್ವರೂಪ ಆತ್ಮ ಭಾವದ ವರದಾನವನ್ನು ಕೊಡುತ್ತ ಮಗಳು ನಗ್ತಾ ಇದ್ದಾರೆ. ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಕ್ಕೆ ಪರಮಾತ್ಮ ಸೆಕೆಂಡಿನ ಕರೆಂಟ್ ಟಚ್ ಮಾಡುತ್ತಿದೆ. ಸುಪ್ರೀಂ ಸರ್ಜನ್ ಕರೆಂಟ್ ಟಚ್ ಮಾಡುತ್ತಿದೆ. ನೋಡಿ, ಮನೆಯಲ್ಲಿ ರೋಗಗಳಿಂದ ಬಳಲುತ್ತಿರುವ ಆತ್ಮ ಇರಬಹುದು, ಟೆನ್ಷನಲ್ಲಿರುವ ಆತ್ಮ ಇರಬಹುದು, ಭಯದಲ್ಲಿರುವಂಥ ಆತ್ಮ ಇರಬಹುದು, ಬೇಜಾರಲ್ಲಿರುವಂಥ ಆತ್ಮ ಇರಬಹುದು, ಹೃದಯ ವಿಧೀರ್ಣರಾಗಿ ಕುಳಿತುಕೊಂಡಿರುವ ಆತ್ಮ ಇರಬಹುದು. ಅನುಭವ ಮಾಡ್ತಾ ಇದ್ದೀವಿ. ಈ ಎಲ್ಲ ತರಹದ ಆತ್ಮಗಳಿಗೆ ಪರಮೇಶ್ವರನ ಸೆಕೆಂಡಿನ ಜಲಕ್, ಸೆಕೆಂಡಿನ ಕರೆಂಟ್ ಎಲ್ಲ ಆತ್ಮಗಳನ್ನು ದುಃಖದಿಂದ ಸುಖಿಗಳನ್ನಾಗಿ ಮಾಡುತ್ತಿದೆ, ಪರಿವರ್ತನೆ ಮಾಡುತ್ತಿದೆ. ಟೆನ್ಷನ್ ಇರುವಂತಹ ಆತ್ಮ ಅಟೆನ್ಷನ್ಗೆ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ವಾ? ಎಲ್ಲ ಆತ್ಮಗಳಿಗೆ ಶಾಂತಿ. ದುಃಖದಲ್ಲಿರುವ ಆತ್ಮ ಸುಖಿ ಆಗ್ತಾ ಇದೆ, ಟೆನ್ಷನ್ನಲ್ಲಿರುವ ಆತ್ಮ ಅಟೆನ್ಷನ್ಗೆ ಬರ್ತಾ ಇದೆ. ರೋಗದಿಂದ ಬಳಲುತ್ತಿರುವ ಆತ್ಮ ನಿರೋಗಿಯಾಗುತ್ತಿದೆ. ಹೃದಯ ವಿಧೀರ್ಣ ಆಗಿರುವಂತಹ ಆತ್ಮ ಉಮ್ಮಂಗ ಉಲ್ಲಾಸದಲ್ಲಿ ಬರ್ತಾ ಇದೆ. ಈ ತರಹ ಎಲ್ಲ ತರಹದ ಮಕ್ಕಳಿಗೆ ಪರಮಾತ್ಮ ಸುಪ್ರೀಂ ಸರ್ಜನ್ ಕರೆಂಟ್ ತಾಕಿ ಪ್ರತಿಯೊಂದು ಆತ್ಮಗಳು ಶಾಂತರಾಗುತ್ತಿದ್ದಾರೆ. ಪ್ರಾಕ್ಟಿಕಲ್ ಕರೆಂಟನ್ನು ಪಡೆದಿದ್ದಾರೆ. ಸ್ಥೂಲದಲ್ಲಿ ಡೈರೆಕ್ಟ್ ಈಶ್ವರ ಬಂದು ಪವರ್ಫುಲ್ ತಾಕತ್, ಪವರ್ಫುಲ್ ಕರೆಂಟನ್ನು ಕೊಟ್ಟು ಎಲ್ಲರನ್ನೂ ಹಗೂರರನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಮಗುವಿಗೆ ನೆಕ್ಸ್ಟ್ ಸೆಕೆಂಡ್ನಲ್ಲಿ ಕೊಡುವ ವರದಾನ ಇದೆಯಲ್ವಾ, ವಂಡರ್ಫುಲ್ ಆಗಿದೆ. ನಾವೆಲ್ಲರೂ ಬಾಬಾ ಬಂದಿರೋದು ಬಹಳಷ್ಟು ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇರುವಾಗ ಪರಮಾತ್ಮ ನಮಗಷ್ಟೇ ಅಲ್ಲದೆ ನಮ್ಮ ಅಂಗಸಂಗದಲ್ಲಿರುವ ಎಲ್ಲ ಆತ್ಮಗಳಿಗೆ ಸರ್ವಶಕ್ತಿ ಎಂಬ ಕರೆಂಟನ್ನು ತುಂಬಿ ಅವರನ್ನು ನಿರೋಗಿಗಳನ್ನಾಗಿ, ಸುಖಿಗಳನ್ನಾಗಿ, ಉಮ್ಮಂಗ ಉಲ್ಲಾಸವನ್ನು ತುಂಬಿದ್ದಾರೆ. ಸೆಕೆಂಡಿನಲ್ಲಿ ಆ ಎಲ್ಲ ಮಕ್ಕಳು ನೋಡಿ, ಮನೆಯಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರನ್ನೂ ನೆನಪು ಮಾಡ್ಕೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅವರ ವರದಾನಿ, ಪರಮೇಶ್ವರನ ವರದಾನಿ, ಸಾವಿರಾರು ಭುಜವುಳ್ಳ ಪರಮಾತ್ಮನ ವರದಾನಿ ಹಸ್ತವು ಮನೆಯಲ್ಲಿರುವ ಪ್ರತಿಯೊಂದು ಆತ್ಮನ ತಲೆಯ ಮೇಲೆ, ಮನೆಯಲ್ಲಿರುವ ಪ್ರತಿಯೊಂದು ಆತ್ಮನ ತಲೆಯ ಮೇಲೆ ಪರಮಾತ್ಮ ವರದಾನಿ ಹಸ್ತವಿದೆ. ಸ್ವಯಂ ಈಶ್ವರ ಮಗು, ನಿನ್ನ ಸಂಕಲ್ಪಗಳೆಲ್ಲವೂ ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ. ನೋಡಿ, ಈ ಶುಭ ಭಾವನೆ, ಶುದ್ಧ ಭಾವನೆ, ಶುದ್ಧ ಸಂಕಲ್ಪವನ್ನು ಪರಮಾತ್ಮ ಹೇಗೆ ಕೊಟ್ಟಿದ್ದಾರೆ ಹಾಗೆ ಯಾರು ಸ್ವೀಕರಿಸ್ತಾರೆ? ಮನೆಯಲ್ಲಿ ಯಾವುದೇ ಆತ್ಮ ಇರಲಿ, ಪರಮಾತ್ಮ ನಿನ್ನ ಸಂಕಲ್ಪದಲ್ಲಿ ಎಲ್ಲ ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಸಂಕಲ್ಪಗಳೆಲ್ಲ ಸಿದ್ಧಿಯಾಗಿದೆ ಅಂತಿದ್ದಾರೆ. ಅಂದರೆ ಪರಮಾತ್ಮ ಕೊಟ್ಟಿರೋ ವರದಾನವನ್ನು ಅನುಭವದಲ್ಲಿ ಯಾರು ತೆಗೆದುಕೊಂಡು ಹೋಗ್ತಾರೆ, ಅಂಶ ಮಾತ್ರನು ಸಂಶಯವಿಲ್ಲದೆ ತೆಗೆದುಕೊಳ್ತಾರೆ. ಅಂತಹ ಮಕ್ಕಳ ಸಂಕಲ್ಪವು ಸಿದ್ಧಿಯೇ ಸಿದ್ಧಿಯಾಗಲಿದೆ.
ನೆಕ್ಸ್ಟ್ 7 ಡೇಸ್ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗಲಿದೆ. ನೋಡಿ, ಕೋಟಿಯಲ್ಲಿ ಕೆಲವರು ಮಾತ್ರ ಪರಮಾತ್ಮ ವರದಾನವನ್ನು ಅಕ್ಯುರೇಟ್ ಆಗಿ ಅಂಶ ಮಾತ್ರ ಸಂಶಯವಿಲ್ಲದೆ ಸ್ವೀಕರಿಸ್ತಾರೆ. ಕೆಲವೊಬ್ಬರು ಸಂಶಯ ಮಾಡ್ತಾರೆ, ಅದು ಹೇಗೆ ವರದಾನ ಕೊಡ್ಲಿಕ್ಕೆ ಸಾಧ್ಯ? ಅವರು ಸಂಶಯ ಮಾಡಿದವರು ವಿನಾಶ ಆಗ್ತಾರೆ, ಅರ್ಥಾತ್ ಅವರ ಒಂದು ಸಿದ್ಧಿ ಪ್ರಾಪ್ತಿಯಾಗುವುದಿಲ್ಲ. ಸಂಶಯ ಬುದ್ಧಿ ವಿನಶಂತಿ, ನಿಶ್ಚಯ ಬುದ್ಧಿ ವಿಜಯಂತಿ. ಸಂಕಲ್ಪ ಯಾರು ಮಾಡಿರ್ತೀರಿ, ಪರಮಾತ್ಮ ಬಂದು ನನಗೆ ವರದಾನ ಕೊಟ್ಟಿದ್ದಾರೆ, ಸಿದ್ಧಿ, ಎಲ್ಲ ಸಂಕಲ್ಪಗಳಲ್ಲಿ ಸಿದ್ಧಿಯಾಗಿದೆ ಅಂತ. ಹಾಗಾದರೆ ಯಾವ ಮಗು ಇದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ, ಕಂಪ್ಲೀಟ್ ನಿಶ್ಚಯದಿಂದ ತಗೊಂಡಿದ್ರೆ, ನಿಶ್ಚಯ ಬುದ್ಧಿ ವಿಜಯಂತಿ, ಪರಮಾತ್ಮ ಮುಗುಳ್ನ ಗೊತ್ತ ಮರಳಿ ನಾವೆಲ್ಲ ಮಕ್ಕಳನ್ನು ಸೆಕೆಂಡಿನಲ್ಲಿ ತಮ್ಮ ಕೈಯಲ್ಲಿ, ಹತೇಲಿ ಅಂತ ಹೇಳ್ತೀವಲ್ವ, ತಮ್ಮ ಅಂಗೈಯಲ್ಲಿ ನಾವೆಲ್ಲ ಮಕ್ಕಳನ್ನು ಕೂರಿಸಿಕೊಂಡು ಮುಗುಳು ನಗೊಚ್ಚ ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಅಂಗೈಯಲ್ಲಿ ಕೂರಿಸಿಕೊಂಡು ಸೂಕ್ಷ್ಮ ವತನಕ್ಕೆ ಹೊರಟಿದ್ದಾರೆ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ತಮ್ಮ ಸಮ್ಮುಖದಲ್ಲಿ ಕೂರಿಸಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಹೃದಯ ಒಂದೇ ಒಂದು ಮಾತು ಹೇಳ್ತಾ ಇದೆ, ಬಾಬಾ ನಾನು ನಿನ್ನವನಾಗಿದ್ದೇನೆ, ಪರ್ಮನೆಂಟ್ ನಿನ್ನವನಾಗಿದ್ದೇನೆ, ಪರ್ಮನೆಂಟ್ ನಿನ್ನವನಾಗಿದ್ದೇನೆ. ಹೃದಯದ ಮಾತು ಇದೇ ಹೊರಹೊಮ್ಮುತ್ತಾ ಇದೆ. जैसा हूँ बाबा पर मैं आपका हूँ, मैं जो हूँ जैसा हूँ बाबा पर मैं आपका हूँ. के जाल में कभी कभी उलझ जाता हूँ, माया की आंधियों में संकल्पों से डगमगाता हूँ. बाबा पर मैं आपका हूँ, बाबा पर मैं आपका हूँ. मन की कमजोरी में आत्मा को भूल जाता हूँ, भूतकाल की गलियों में पछतावे में गिर जाता हूँ. बाबा पर मैं आपका हूँ, बाबा पर मैं आपका हूँ. मैं जो हूँ जैसा हूँ बाबा पर मैं आपका हूँ, मैं जो जैसा हूँ बाबा पर मैं आपका हूँ. जीवन की राहों में बार बार भटकता हूँ, विघ्नों से हार खाता और उदास होता हूँ. बाबा पर मैं आपका हूँ, बाबा पर मैं आपका हूँ.
ಎಷ್ಟೇ ಕಷ್ಟಗಳು ಬರ್ತವೆ, ಅಲ್ದಾಡುತ್ತೆ ಮನಸ್ಸು, ಆದರೂ ಕೂಡ ನಾನು ನಿನ್ನವನು ಬಾಬಾ, ನಾನು ನಿನ್ನವನು 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 ನಿನ್ನವನು. ಹೃದಯಾಳದಿಂದ ಹೇಳುತ್ತಿದೆ ಪರಮಾತ್ಮನಿಗೆ, ಬಾಬಾ ನಾನು ಎಷ್ಟೇ ತಪ್ಪುಗಳನ್ನು ಬಲೆ ಮಾಡ್ತೇನೆ, ಕೆಳಗಡೆ ಬೀಳ್ತೇನೆ, ಆದರೂ ನಾನು ನಿನ್ನವನು. ವಿಘ್ನಗಳು ಬರ್ತವೆ, ಬೀಳಿಸ್ತವೆ, ಮತ್ತೆ ನಾನು ನಿನ್ನವನು. ನನ್ನ ಹೃದಯ ಮಾತ್ರ ಹೇಳ್ತದೆ, ನಾನು ನಿನ್ನವನು ಬಾಬಾ, ನಾನು ನಿನ್ನವನಾಗಿ ಇರ್ತೇನೆ. ನಿರಂತರ ಈ ಹೃದಯದ ಮಾತು ಈಶ್ವರನಿಗೆ ಬಹಳ ಇಷ್ಟ ಆಗ್ತಾ ಇದೆ. ಪರಮಾತ್ಮ ಖುಷಿ ಆಗ್ತಾ ಇದ್ದಾರೆ ಬಹಳಷ್ಟು ಹರ್ಷಿತ ಚೆಹರೆಯಿಂದ. ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಪವರ್ಫುಲ್ ದೃಷ್ಟಿ, ಮುಗುಳು ನಗುತ್ಸ ಕೊರಳಲ್ಲಿ ಪರಮಾತ್ಮ ರಕ್ಷಾ ಕವಚವನ್ನು ಹಾಕಿದ್ದಾರೆ. ಪರ್ಮನೆಂಟ್ ರಕ್ಷಾ ಕವಚ, ಮಸ್ತಕಕ್ಕೆ ವಿಜಯ್ ಭವದ ತಿಲಕವನ್ನು ಹಚ್ಚಿದ್ದಾರೆ. ಬಾಪ್ದಾದ ಎಲ್ಲ ಮಕ್ಕಳಿಗೆ ಅಮೃತವನ್ನು ಕುಡಿಸುತ್ತಿದ್ದಾರೆ. ಅಮೃತವನ್ನು ಸ್ವೀಕರಿಸುತ್ತಿದ್ದೇವೆ. ಸರ್ವಸಿದ್ಧಿ ಸ್ವರೂಪ ಆತ್ಮ ಭವದ ವರದಾನವನ್ನು ಕೊಡುತ್ತ ಮುಗುಳ್ನಾಗ್ತಾ ಇದ್ದಾರೆ. ನಾವೆಲ್ಲರೂ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ಹೃದಯರಾಮ, ನನ್ನ ಹೃದಯರಾಮ ನೀನು ನನ್ನವನಾಗಿದ್ದೀಯಾ ಎನ್ನುತ್ತ ಧನ್ಯವಾದಗಳನ್ನು ಅರ್ಪಿಸುತ್ತ ನಾನಾತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಎಲ್ಲ ಸಂಕಲ್ಪದಲ್ಲಿ ಸಿದ್ಧಿ, ಮಾತಿನಲ್ಲಿ ಸಿದ್ಧಿ, ಕರ್ಮದಲ್ಲಿ ಸಿದ್ಧಿ, ಸಿದ್ಧಿಯೇ ಸಿದ್ಧಿ ಸ್ವರೂಪ ಆತ್ಮಾಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮಾಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮಾಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.